ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಚಿತ್ರ ವಸಿಷ್ಠ. ಇದೀಗ ಮುಖ್ಯಾಂಶಗಳು. ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕಾಗಿ ಆಗ್ರಹಿಸಿ ಕರೆ ನೀಡಿದ್ದ ಅರೆಹಳ್ಳಿ ಬಂದ್ ಯಶಸ್ವಿ. ತಡರಾತ್ರಿ ಕಾರ್ಯನಿರತ ವೈದ್ಯ ವಿದ್ಯಾರ್ಥಿ ಮೇಲೆ ಹಲ್ಲೆ, ಆರೋಪಿಗಳ ಬಂಧನಕ್ಕೆ ಒತ್ತಾಯಿಸಿ ವೈದ್ಯರು ಸಿಬ್ಬಂದಿ ಪ್ರತಿಭಟನೆ. ಮತ್ತು ಕಾಡಾನೆ ದಾಳಿಯಿಂದ ಜೀವ ಕಳೆದುಕೊಂಡ ಅನಿಲ್ ಕುಮಾರ್ ಮನೆಗೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ, ನೊಂದ ಕುಟುಂಬಕ್ಕೆ ಸಂಸದ ಸಾಂತ್ವನ. ವಾರ್ತೆಗಳ ವಿವರ. ಬೇಲೂರು ತಾಲೂಕಿನ ಬ್ಯಾದನೆ ಗ್ರಾಮದಲ್ಲಿ ಕಾಡಾನೆ ದಾಳಿಗೆ ಯುವಕ ಬಲಿಯಾದ ಘಟನೆ ಖಂಡಿಸಿ ವಿವಿಧ ಸಂಘಟನೆಗಳು ಇಂದು ಕರೆ ನೀಡಿದ್ದ ಅರೆಹಳ್ಳಿ ಬಂದ್ ಯಶಸ್ವಿಯಾಯಿತು. ಕಾಡಾನೆಗಳು ಸರಣಿಯಾಗಿ ಬಲಿ ಪಡೆಯುತ್ತಿದ್ದರೂ ಕೂಡ ಸರ್ಕಾರ ಮತ್ತು ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಕಾಫಿ ಬೆಳೆಗಾರರ ಸಂಘಟನೆ ಮತ್ತು ವಿವಿಧ ಕಾರ್ಮಿಕ ಸಂಘಟನೆಗಳು ಸ್ಥಳೀಯರ ಬೆಂಬಲ ಪಡೆದು ಅರೆಹಳ್ಳಿ ಗ್ರಾಮದ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವ ಮೂಲಕ ಪ್ರತಿಭಟನೆ ನಡೆಸಿದರು. ಅರೆಹಳ್ಳಿ ಮತ್ತು ಬೇಲೂರು ರಸ್ತೆಯನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಾವಿರಾರು ಜನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕಿದ ಪ್ರತಿಭಟನಾಕಾರರು ಅಧಿಕಾರಿಗಳು ಮತ್ತು ಸಚಿವರು ಹಾಗೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯನಿರತ ವೈದ್ಯ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಆಸ್ಪತ್ರೆ ಆವರಣದಲ್ಲಿ ಹಿಮ್ಸ್ ಆಸ್ಪತ್ರೆಯ ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿಗಳು ತೋಳಿಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದರು. ತಡರಾತ್ರಿ 2 ಗಂಟೆ ಸಮಯದಲ್ಲಿ ಚಿಕಿತ್ಸೆಗೆಂದು ಬಂದಿದ್ದ ಕೆಲ ಯುವಕರು ಚಿಕಿತ್ಸೆ ನೀಡುತ್ತಿರುವಾಗಲೇ ವಿನಾಕಾರಣ ಕ್ಯಾತೆ ತೆಗೆದು ವೈದ್ಯರ ಮೇಲೆ ಹಲ್ಲೆ ಮಾಡಿದರು. ಚಿಕಿತ್ಸೆಗೆ ಬಂದ ರೋಗಿ ಕಡೆಯವರಿಂದ ಕರ್ತವ್ಯ ನಿರತ ವೈದ್ಯ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ರಾತ್ರಿ ಸುಮಾರು 2 ಗಂಟೆ ಸಮಯದಲ್ಲಿ ವೈದ್ಯರು, ವೈದ್ಯಕೀಯ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳ ದಿಢೀರ್ ತಮ್ಮ ಕರ್ತವ್ಯ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದರು. ನಂತರ ಹೊರರೋಗಿ ವಿಭಾಗ ಬಂದ್ ಮಾಡಿ ಪ್ರತಿಭಟನೆ ನಡೆಸಿ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಹಾಗೂ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ವೈದ್ಯ ವೀರ ರಂಜನ್ ಕುಮಾರ್ ಅವರನ್ನು ಒದ್ದು ಕಪಾಳಮೋಕ್ಷ ಮಾಡಿ ಹೊಡೆದಿರುವ ವಿಡಿಯೋ ವೈರಲ್ ಆಗಿದ್ದು, ಇದೇ ರೀತಿ ಮುಂದುವರೆದರೆ ರಾಜ್ಯಾದ್ಯಂತ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಇದೇ ವೇಳೆ ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿಗಳ ಸಂಘದ ಮುಖಂಡ ಗಗನ್ ಮಾತನಾಡಿ, ತಡರಾತ್ರಿ ವೇಳೆ ಕಾರ್ಯನಿರತ ವೈದ್ಯರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ಬಂದಿದ್ದ 4 ವೈದ್ಯರಿಗೆ ಪ್ರಶ್ನೆ ಮಾಡಲು ಮುಂದಾಗಿದ್ದು, ಈ ವೇಳೆ ಸ್ವಲ್ಪ ತಡೆಯಿರಿ ಎಂದು ವೈದ್ಯರು ಹೇಳಿದ್ದು, ರೋಗಿಗಳು ಅದನ್ನೇ ಸಹಿಸಲಾಗದೆ ವೈದ್ಯರ ಕಣ್ಣು ಇತರೆ ಜಾಗಗಳ ಮೇಲೆ ಹಲ್ಲೆ ಪರಿಣಾಮ ಚಿಕಿತ್ಸೆಯಲ್ಲಿದ್ದಾರೆ. ಸಮಾಜಕ್ಕೆ ಆರೋಗ್ಯ ಕೊಡುವ ವೈದ್ಯರು ನಾವು. ಆದರೆ ಈಗ ಸಮಾಜಕ್ಕೆ ಆರೋಗ್ಯ ನೀಡುವ ವೈದ್ಯರಿಗೆ ಸಮಸ್ಯೆಗಳಿವೆ. ಜೀವದ ಮೇಲೆ ನಂಬಿಕೆ ಇಲ್ಲದೆ ಜೀವಭಯದಲ್ಲಿ ಕೆಲಸ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ರೀತಿ ಆದರೆ ಜೀವಭಯದ ಜೊತೆ ಇನ್ನೊಬ್ಬರ ಜೀವ ಉಳಿಸಲು ಆಗುವುದಿಲ್ಲ. ಮತ್ತೊಂದು ಜೀವ ಉಳಿಸಬೇಕಾದರೆ ಭಯಬಿಟ್ಟು ಕೆಲಸ ಮಾಡುವ ವಾತಾವರಣ ನಿರ್ಮಾಣವಾಗಬೇಕು. ನಮ್ಮ ಕೆಲಸದ ವೇಳೆ ನಮ್ಮ ರಕ್ಷಣೆ ನಮ್ಮ ಹಕ್ಕು. ನಮ್ಮ ರಕ್ಷಣೆಯನ್ನು ನಮ್ಮ ಆಡಳಿತಾಧಿಕಾರಿಗಳು, ಪೊಲೀಸ್ ಇಲಾಖೆ ಎಲ್ಲರಿಂದ ರಕ್ಷಣೆ ಕೋರುತ್ತೇವೆ ಎಂದು ಹೇಳಿದರು. ತಡರಾತ್ರಿ ಕಾರ್ಯನಿರತ ವೈದ್ಯರಾದಂತಹ ಸರ್ಜರಿ ಹಾಗೂ ಮೆಡಿಸಿನ್ ಡಿಪಾರ್ಟ್ಮೆಂಟ್ ವೈದ್ಯರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಯಿತು. ಏನಕ್ಕೆ ಅಂದ್ರೆ ಏನೋ ಒಂದು ಪ್ರಶ್ನೆ ಮಾಡಕ್ ಹೋಗಿದ್ದಾರೆ, ಏನಕ್ಕಾಯ್ತು, ಹೇಗಾಯ್ತು, 2 ನಿಮಿಷ ತಡೀರಿ ಅಂತ. ಅದನ್ನ ರೋಗಿಗಳು ಸಹಿಸಕ್ಕಾಗ್ದೇನೆ ಅವರಿಗೆ ಮಾರಣಾಂತಿಕ ಕಣ್ಣಿಗೆಲ್ಲ ಹಲ್ಲೆ ಮಾಡಿ ಇವಾಗ ಚಿಕಿತ್ಸೆಯಲ್ಲಿದ್ದಾರೆ. ಹಾಗಾಗಿ ನಮ್ಮ ಒಂದು ಬೇಡಿಕೆ ಏನು ಅಂತಂದ್ರೆ, ಸಮಾಜಕ್ಕೆ ಆರೋಗ್ಯವನ್ನ ಕೊಡುವಂತಹ ವೈದ್ಯರು ನಾವು, ಆಯ್ತಾ. ಸಮಾಜಕ್ಕೆ ಆರೋಗ್ಯವನ್ನ ಕೊಡುವಂತವರಿಗೆ ಇಲ್ಲಿ ಆರೋಗ್ಯದ ಸಮಸ್ಯೆ ಇದೆ. ಇಲ್ಲೇ ಅವರಿಗೆ ಜೀವದ ಮೇಲೆ ಒಂದು ನಂಬಿಕೆ ಇಲ್ಲ, ಜೀವ ಭಯದ ಮೇಲೆ ಕೆಲಸ ಮಾಡುವಂಗಾಗಿದೆ. ಏನಕ್ಕೆ ಅಂತಂದ್ರೆ ಹೆಚ್ಚಿಗೂ ಇವರು ನಮ್ಗೆ ರೋಗಿಗಳು ಬಂದು ತಲೆಗೆ ಹೊಡಿತಾರೆ, ಕಾಲಿಗೆ ಹೊಡಿತಾರೆ, ಪ್ರತಿಯೊಂದಕ್ಕೂ ಈ ತರ ಮಾಡ್ಕೋತ ಹೋದ್ರೆ ನಮಗೆ ಇಲ್ಲಿ ಜೀವದ ಭಯ ಬಿಟ್ಟು ಜೀವ ಉಳಿಸಕ್ಕಾಗಲ್ಲ. ನಾವು ಇನ್ನೊಂದು ಜೀವ ಉಳಿಸ್ಬೇಕು ಅಂದ್ರೆ ನಮ್ಮ ಜೀವದ ಮೇಲೆ ಭಯ ಬಿಟ್ಟು ನಾವು ಕೆಲಸ ಮಾಡಬೇಕು. ಜೀವದಲ್ಲಿ ಭಯ ಇಟ್ಕೊಂಡು ನಾವು ಕೆಲಸ ಮಾಡಕ್ಕಾಗಲ್ಲ. ಹಾಗಾಗಿ ಎಲ್ಲ ವೈದ್ಯ ವಿದ್ಯಾರ್ಥಿಗಳು ಹಾಗೂ ಎಲ್ಲ ವೈದ್ಯಕೀಯ ರಂಗದವರಿಂದ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಕೆಲಸದ ಸಮಯದಲ್ಲಿ ನಮ್ಮ ಕೆಲಸದ ನಿಮಿತ್ತವಾಗಿ ನಾವು ಕೆಲಸ ಇರಬೇಕಾದ್ರೆ ನಮ್ಮ ರಕ್ಷಣೆ ನಮ್ಮ ಹಕ್ಕು. ಹಾಗಾಗಿ ನಮ್ಮ ರಕ್ಷಣೆಯನ್ನ ನಮ್ಮ ಆಡಳಿತಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠರು ಏನಿದ್ದಾರೆ ಎಲ್ಲರಿಂದ ನಾವು ನಮ್ಮ ರಕ್ಷಣೆಯನ್ನ ಕೋರ್ತಾ ಇದ್ದೀವಿ. ಅದರ ಜೊತೆಗೆ ಇವಾಗ ಏನೋ ಒಂದು ಕೇಸ್ ಆಗಿದೆ, ಈ ಕೇಸಿನ ಆರೋಪಿಗಳಿಗೆ ಯಾವ ರೀತಿ ಒಂದು ಶಿಕ್ಷೆ ಆಗ್ಬೇಕು ಅಂದ್ರೆ ಅದು ಮಾದರಿ ಶಿಕ್ಷೆ ಆಗ್ಬೇಕು. ಅಂದ್ರೆ ಮುಂದೆ ಈ ತರ ಏನಾದ್ರೂ ಕೇಸ್ಗಳಾದರೆ ಅದು ಈ ಶಿಕ್ಷೆ ಮಾದರಿಯಾಗಿ ರೋಗಿಗಳು ಈ ತರ ಒಂದು ಕಾರ್ಯಕ್ಕೆ ಮುಂದಾಗುವ ಯೋಚನೆ ಮಾಡ್ಬೇಕು. ಇದು ಸುಮ್ಮನೆ ಹಂಗೆ ಬಾಯಿ ಮಾತಿಗೆ ಪೇಪರ್ ವರ್ಕ್ ಅಲ್ಲಿ ಕಾಗದದಲ್ಲಿ ಮುಗಿದು ಹೋಗ್ಬಾರ್ದು.
ಕಾಗದದಲ್ಲಿ ಏನಾಗಿದೆ ಅದು ಕಾರ್ಯರೂಪಕ್ಕೆ ಬಂದು ಶಿಕ್ಷೆಯಾಗಿ ಆ ಶಿಕ್ಷೆ ಮುಂದೆ ಆಗುವಂತ ಅನಾಹುತಗಳನ್ನ ತಡಿಬೇಕು. ಹಾಗಾಗಿ ಈ ಒಂದು ವಿನಂತಿಯನ್ನ ನಾವು ಮಾಧ್ಯಮ ಮುಖಾಂತರ ಮಾನ್ಯ ಘನತೆಯುತ ಸರ್ಕಾರಕ್ಕೆ, ಘನತೆಯುತ ಆಡಳಿತಕ್ಕೆ ಹಾಗೂ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ವೈದ್ಯ ವಿದ್ಯಾರ್ಥಿಗಳಿಂದ ಡಾಕ್ಟರ್ ತೇಜಸ್ ಮಾಧ್ಯಮದೊಂದಿಗೆ ಮಾತನಾಡಿ, ರಾತ್ರಿ 1:45 ಸಮಯದಲ್ಲಿ 4 ಕುಡಿದ ನಶೆಯಲ್ಲಿ ನಮ್ಮ ಬಳಿ ನಡೆದುಕೊಂಡು ಬರುತ್ತಾರೆ. ನಮ್ಮ ವೈದ್ಯರು ಎಮರ್ಜೆನ್ಸಿ ನೋಡಲು ಹೋಗುತ್ತಿರುವ ವೇಳೆ ಈ 4 ಜನ ಎದುರಾಗಿರುತ್ತಾರೆ. ನಮಗೆ ಪೆಟ್ಟು ಆಗಿದೆ, ಸ್ವಲ್ಪ ನೋಡಿ ಎಂದಾಗ ಒಳಗೆ ಬರಲು ವೈದ್ಯರು ಹೇಳುತ್ತಾರೆ. ಇಷ್ಟಕ್ಕೆ ತಕ್ಷಣ ಏಕವಚನದಲ್ಲಿ ಹಾಗೂ ಅವಾಚ್ಯ ಪದಗಳಿಂದ ಮಾತನಾಡಿದ್ದರು. ಇದನ್ನ ಕರ್ತವ್ಯ ನಿರತ ವೈದ್ಯರು ಪ್ರಶ್ನೆ ಮಾಡಿದ್ದಕ್ಕೆ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಜೊತೆಗೆ ಕೇಳಿದ್ದಕ್ಕೆ ಮಹಿಳಾ ವೈದ್ಯರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಹೇಳಿದರು. ರಾತ್ರಿ ಸುಮಾರು 1:30, 1:45 ಸಮಯದಲ್ಲಿ 3ರಿಂದ 4 ಜನ ವ್ಯಕ್ತಿಗಳು ಕುಡಿದ ನಶೆಯಲ್ಲಿ ಬರ್ತಾರೆ ನಮ್ಮ ಕ್ಯಾಶುಯಾಲಿಟಿಗೆ, ಎಮರ್ಜೆನ್ಸಿ ರೂಮಿಗೆ. ಅವ್ರಿಗೆ ಎಲ್ಲರೂ ನಡ್ಕೊಂಡೇ ಬಂದಿರ್ತಾರೆ. ಯಾರಿಗೂ ಏನೋ ತುಂಬಾ ಮೇಜರ್ ಇಂಜುರೀಸ್ ಏನಾಗಿರೋದಿಲ್ಲ. ಕ್ಯಾಶುಯಾಲಿಟಿಗೆ ನಡ್ಕೊಂಡೇ ಬರ್ತಾರೆ 4 ಜನ. ನಡ್ಕೊಂಡು ಬಂದಾಗ ನಮ್ಮ ಒಬ್ಬ ಕರ್ತವ್ಯ ನಿರತ ಇದ್ದ ವೈದ್ಯಾಧಿಕಾರಿ ಹಲ್ಲೆ ಒಳಗಾಗ್ತಿದ್ದು. ಅವರು ವಾರ್ಡಿಂದ ಒಂದು ಕಾಲ್ ಬರುತ್ತೆ ಅಂತ ಹೋಗ್ತಾ ಇರ್ತಾರೆ. ಸೊ ವಾರ್ಡಲ್ಲಿ ಎಮರ್ಜೆನ್ಸಿ ಅಟೆಂಡ್ ಮಾಡಕ್ ಹೋಗ್ಬೇಕಾದ್ರೆ ಹೋಗುವಂತ ಸಮಯದಲ್ಲಿ ಆ 4 ಜನ ಎದುರಾಗ್ತಾರೆ. ಅವ್ರೇನ್ ಹೇಳ್ತಾರೆ, ನಮ್ಗೆ ಲೇಟ್ ಆಗಿದೆ, ಸ್ವಲ್ಪ ನೋಡಿ ಅಂತ. ಒಳಗ್ ಬನ್ನಿ ನೋಡ್ತೀವಿ ಅಂತ ಹೇಳಿದಾರೆ ಅಷ್ಟೇ, ಬೇರೆ ಏನು ಹೇಳಿಲ್ಲ. ಒಳಗ್ ಬನ್ನಿ, ಅಲ್ಲಿ ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ಸ್ ಇರ್ತಾರೆ, ಅವ್ರ ಹತ್ರ ಅವ್ರು ನೋಡ್ತಾರೆ ಎಲ್ಲ ಅಂತ. ಎಲ್ಲಾ ವೈದ್ಯರು ಒಳಗಡೆನೆ ಇದ್ದಾರೆ, ನೋಡ್ತಾರೆ ಅಂತ ಹೇಳಿದ್ದಷ್ಟೇ. ಅವರು ತಕ್ಷಣ ಏಕವಚನದಲ್ಲಿ ಮಾತಾಡೋಕೆ ಶುರು ಮಾಡಿದ್ರು, ಬೈಗುಳಗಳನ್ನು ಕೊಟ್ಟು, ನೀನ್ ಯಾರು ಹೋಗ್ತೀಯಾ, ನೀನ್ ಹೋಗೋದಕ್ಕೆ ಎಲ್ಲೋ ಹೋಗ್ತಿದ್ಯಾ ಅಂತ ಹೇಳಿ ಅಲ್ಲೇನೆ ಏಕವಚನದಲ್ಲಿ ಮಾತಾಡೋಕೆ ಶುರು ಮಾಡ್ತಾರೆ. ನಮ್ಮ ಒಬ್ಬ ಕರ್ತವ್ಯ ನಿರತ ವೈದ್ಯ ಏಕವಚನದಲ್ಲಿ ಯಾಕೆ ಮಾತಾಡ್ತಿದ್ದೀರಾ ಅಂತ ಕೇಳಿದ್ದಕ್ಕೆ ಅಷ್ಟೇ ಮತ್ತೆ ಅವರು ಹೋಗಿ ಅವ್ರ ಮೇಲೆ ಹಲ್ಲೆ ಮಾಡಕ್ ಶುರು ಮಾಡ್ತಾರೆ. ಅವ್ರನ್ನ ಬಿಡಿಸ್ಲೇ ಹೋಗಿದ್ದಂತ ನಮ್ಮ ಫಿಮೇಲ್ ಪಿಜಿಸ್, ಅಂದ್ರೆ ಬೇರೆ ಜೊತೆಲಿದ್ದ ಪಿಜಿಸ್ ಹೋಗಿದ್ದಾಗ ಅವ್ರ ಹೆಣ್ಮಕ್ಳ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ. ಈ 4 ಜನ ಏನಿದ್ದಾರೆ ಎಲ್ಲರೂ ಹಲ್ಲೆ ಮಾಡಿ ಅವ್ರಿಗೆ ಅವಾಚ್ಯ ಶಬ್ದಗಳಿಂದ ಬೈದು, ಅಲ್ಲಿರುವಂತ ಎಲ್ಲಾ ವೈದ್ಯ ವಿದ್ಯಾರ್ಥಿಗಳ ಮೇಲೂ ಅವಾಚ್ಯ ಶಬ್ದಗಳಿಂದ ಬೈದು ನಮಗೆ ಥ್ರೆಟನ್ ಮಾಡಿದ್ದಾರೆ. ಅಂದ್ರೆ ನೀವು ಆಚೆ ಬನ್ನಿ, ಎಲ್ಲಾರನ್ನು ನೋಡ್ಕೋತೀನಿ, ಈ ತರ ಪದಗಳನ್ನೆಲ್ಲ ಬಳಸಿ ನಮ್ಮೇಲೆಲ್ಲ ಹಲ್ಲೆ ಮಾಡಿ ಹೋಗಿದ್ದಾರೆ. ಸೊ ನಾವು ಏನಕ್ಕೆ ಹೇಳ್ತಾ ಇದೀವಿ ಅಂತಂದ್ರೆ, ಈ ಒಂದು ಹಲ್ಲೆ FIR ಆಗಿದೆ. ರಾತ್ರಿಯೇ ಕೂಡ ಪೊಲೀಸ್ ಅವರೆಲ್ಲ ಬಂದು ನಮ್ಗೆ ತುಂಬಾ ಕೋಆಪರೇಟ್ ಮಾಡಿ ಅವಾಗ್ಲೇನೆ FIR ಎಲ್ಲ ಮಾಡಿ ಕಂಪ್ಲೇಂಟ್ ಹ್ಯಾಸ್ ಬಿನ್ ರಿಜಿಸ್ಟರ್ಡ್ ಈ ಒಂದು. ಬಟ್ ನಮ್ಗೆ ಮುಂದೆ ಏನೋ ಅಷ್ಟಕ್ಕೆ ಉಳಿಬಾರ್ದು. ಅವ್ರಿಗೆ ಎಂತ ಕಠಿಣ ಶಿಕ್ಷೆ ಆಗ್ಬೇಕಂತಂದ್ರೆ ಮುಂದೆ ಅವರು ಮತ್ತೆ ವೈದ್ಯರ ಮೇಲೆ ಹಲ್ಲೆ ಮಾಡೋದಕ್ಕೆ ಅವರು ಹೆದರ್ಕೊಳ್ಬೇಕು. ಆದ್ರೆ ಈ ತರ ಒಂದು ಇನ್ಸಿಡೆಂಟ್ ಮತ್ತೆ ಆಗ್ಲೇಬಾರ್ದು. ಕಾಡಾನೆ ದಾಳಿಯಿಂದ ಜೀವ ಕಳೆದುಕೊಂಡ ತಾಲೂಕಿನ ಗುಜ್ಜನಹಳ್ಳಿ ಗ್ರಾಮದ ಅನಿಲ್ ಕುಮಾರ್ ಎಂಬುವವರ ಮನೆಗೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ ನೀಡಿ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಬ್ಯಾದನೆ ಬಳಿಯ ಅಣ್ಣಾಮಲೈ ಎಸ್ಟೇಟ್ನಲ್ಲಿ ಕೆಲಸ ಮುಗಿಸಿ ಸಂಜೆ ಮನೆಗೆ ವಾಪಸ್ ಆಗುತ್ತಿದ್ದ ವೇಳೆ ಏಕಾಏಕಿ ದಾಳಿ ಮಾಡಿದ ಕಾಡಾನೆ ಅನಿಲ್ ಕುಮಾರ್ನನ್ನು ಬಲಿ ಪಡೆದಿತ್ತು. ಈ ಹಿನ್ನೆಲೆಯಲ್ಲಿ ಮೃತರ ಮನೆಗೆ ಭೇಟಿ ನೀಡಿ ಅಂತಿಮ ದರ್ಶನ ಪಡೆದ ಸಂಸದರು ಕುಟುಂಬಕ್ಕೆ ಧೈರ್ಯ ಹೇಳಿದರು. ಕಾಡಾನೆ ಹಾವಳಿ ಬೇಲೂರು ತಾಲೂಕು, ಮಲೆನಾಡು ಭಾಗ ಸೇರಿದಂತೆ ನಮ್ಮ ಜಿಲ್ಲೆಯಲ್ಲಿ ಮಿತಿ ಮೀರಿದೆ. ಕಳೆದ ಹಲವು ವರ್ಷಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಸಂಸತ್ ಅಧಿವೇಶನದಲ್ಲಿ ಪ್ರಸ್ತಾಪಿಸಿ ಕೇಂದ್ರದ ಗಮನ ಸೆಳೆದಿದ್ದೇನೆ. ಸಂಬಂಧಪಟ್ಟ ಸಚಿವರೊಡನೆ ನಿರಂತರವಾಗಿ ಪ್ರಸ್ತಾಪಿಸುತ್ತಾ ಬಂದಿದ್ದೇನೆ. ಈ ಸಮಸ್ಯೆಗೆ ಶೀಘ್ರ ಪರಿಹಾರ ಕಂಡುಕೊಳ್ಳುವುದು ನಮಗೆ ಅನಿವಾರ್ಯವಾಗಿದೆ. ಉಭಯ ಸರ್ಕಾರಗಳ ಸಚಿವರು ಮತ್ತೊಮ್ಮೆ ನಮ್ಮ ಸರ್ಕಾರದ ಸಿಎಂ, ಡಿಸಿಎಂ, ಅರಣ್ಯ ಸಚಿವರ ಗಮನಕ್ಕೆ ತಂದು ಪರಿಹಾರ ಕಂಡುಹಿಡಿಯುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮುಂದುವರಿಸುವುದಾಗಿ ಭರವಸೆ ನೀಡಿದರು. ಕನಿಷ್ಠ ಬೆಂಬಲ ಬೆಲೆ ನಿಗದಿಗೆ ಆಗ್ರಹಿಸಿ ರೈತರು ನಡೆಸುತ್ತಿರುವ ನಿರಂತರ ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ಸ್ಪಂದಿಸದೆ ಡ್ರಾಮಾ ಮಾಡುತ್ತಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ದೂರಿದರು.
ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಇಳಿ ವಯಸ್ಸಿನಲ್ಲೂ ದನಿ ಎತ್ತುತ್ತಿರುವ ರಾಜ್ಯದವರೇ ಆದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮಣ್ಣಿನ ಮಗನೆನಿಸಿಕೊಂಡಿದ್ದು, ರೈತರು ಪ್ರತಿಭಟನೆ ನಡೆಸುತ್ತಿರುವುದು ಗೊತ್ತಿದ್ದರೂ ಈವರೆಗೆ ಮಾತನಾಡಿಲ್ಲ. ಮುಂದಾದರೂ ಎಂಎಸ್ಪಿ ಜಾರಿಗೆ ತನ್ನಿ ಎಂದು ಪ್ರಧಾನಿ ಮೇಲೆ ಒತ್ತಡ ಹೇರಬೇಕು. ಕೇಂದ್ರ ಸರ್ಕಾರ ಜಾರಿಗೊಳಿಸಿದ್ದ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದಿದೆ. ಆದರೆ ಹಿಂದಿನ ಸಿಎಂ ಯಡಿಯೂರಪ್ಪ ಅವರು ರಾಜ್ಯದಲ್ಲಿ ಜಾರಿಗೊಳಿಸಿದ್ದ ಕಾಯ್ದೆಯನ್ನು ಸಿಎಂ ಸಿದ್ದರಾಮಯ್ಯ ಅವರು ಏಕೆ ವಾಪಸ್ ಪಡೆದಿಲ್ಲ ಎಂದು ಪ್ರಶ್ನಿಸಿದ ಅವರು, ಕೂಡಲೇ ಆ ಕಾಯ್ದೆಯನ್ನು ರದ್ದು ಮಾಡಬೇಕು ಎಂದು ಹೇಳಿದರು. ಇಲ್ವಲ್ಲ ಮಾಜಿ ಪ್ರಧಾನಿಗಳೇ, ಇದನ್ನ ತಾವು ಒತ್ತಾಯಪೂರ್ವಕವಾಗಿ ಭಾರತ ಸರ್ಕಾರಕ್ಕೆ ಹೇಳ್ಬೇಕು. ಆ ಹೇಳೋದ್ರ ಮೂಲಕ ತಾವು ರೈತರ ಒಂದು ಇಚ್ಛೆಗೆ ಪೂರಕವಾಗಿ ತಾವು ಕೆಲಸ ಮಾಡಿದಂತ ಗೌರವಕ್ಕೆ ಪಾತ್ರ ಆಗ್ತೀರಿ ಅಂತ. ಸುಮ್ಮನೆ ಬರಿ ಮಾತು ಹೇಳೋದಕ್ಕಿಂತ ಇಚ್ಛಾಪೂರ್ವಕವಾಗಿ ತಾವು ಒತ್ತಾಯವನ್ನ ತರಬೇಕು ಅಂತ ಹೇಳಿ ಮಾನ್ಯ ದೇವೇಗೌಡರಿಗೆ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ಇದೇ ಸಂದರ್ಭದಲ್ಲಿ ಈಗ ಮಾನ್ಯ ಸಿದ್ದರಾಮಯ್ಯನವ್ರಿಗೂ ನಾವು ಬಜೆಟ್ ಪೂರ್ವ ಚರ್ಚೆಯಲ್ಲಿ ಮಾತಾಡಿ ಹೇಳಿದ್ವಿ, ರಾಜ್ಯ ಸರ್ಕಾರ ಕೂಡ ತಾವು ಇದಕ್ಕೆ ಬದ್ಧತೆಯನ್ನ ಇಟ್ಕೋಬೇಕು. ನಾವು 2021ರಲ್ಲಿ ಡೆಲ್ಲಿಯಲ್ಲಿ ಚಳುವಳಿ ನಡೆಸುವಾಗ ರಾಹುಲ್ ಗಾಂಧಿ ಕೂಡ ಬಂದು ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಈಗ ತಮ್ಮದೇ ರಾಜ್ಯದಲ್ಲಿ ಅಧಿಕಾರ ಇರ್ತಕ್ಕಂಥ ರಾಜ್ಯಗಳಲ್ಲಿ ರೈತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಡ್ಕೋಬೇಕಲ್ಲ, ಆ ನಡ್ಕೊಳ್ಳೋದ್ರಲ್ಲಿ ತಮ್ಮ ಕಾಂಗ್ರೆಸ್ ಪಕ್ಷ ಕೂಡ ಸೋತಿದೆ. ಯಾಕಂದ್ರೆ ಕೊಟ್ಟಂತ ಮಾತಿಗೆ ವ್ಯತಿರಿಕ್ತವಾಗಿ ತಾವು ನಡ್ಕೊಂತಾ ಇದ್ದೀರಿ ಅಂತ ಹೇಳಿ, ಇಲ್ಲ ನಾವು ಬದ್ಧತೆಯನ್ನ ಇಟ್ಕೊಂಡಿದೀವಿ ಮಾಡ್ತೀವಿ ಅಂದ್ರು. ಅವಾಗ ಜ್ಞಾಪಕ ಮಾಡಿ ಹೇಳ್ದೆ, ಕೃಷಿ ಕಾಯ್ದೆ ಭಾರತ ಸರ್ಕಾರ ವಿಡ್ರಾ ಮಾಡಿದೆ. ಯಡಿಯೂರಪ್ಪ ರೈತನ ಮಗ ಅಂತೇಳಿ ಹಸಿರು ಟವಲ್ ಹಾಕೊಂಡು ಪ್ರಮಾಣ ವಚನ ತಗೊಂಡವರು ಈ ಕಾಯ್ದೆಯನ್ನ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಜಾರಿಗೆ ತಂದ್ರು. ವಿಪಕ್ಷದ ನಾಯಕ ಇದ್ದಾಗ ಬಹಳ ಕಟುವಾಗಿ ಟೀಕೆ ಮಾಡಿದ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಾಗ ಯಾಕೆ ಮೌನ ವಹಿಸಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರಿ? ಇಂಪ್ಲಿಮೆಂಟ್ ಮಾಡುವ ಉದ್ದೇಶ ಏನಿತ್ತು? ಸಂಪೂರ್ಣ ಜಾರಿಗೆ ತಂದ್ರಿ. ಆ ಸಂಪೂರ್ಣ ಜಾರಿಗೆ ತಂದಿದ್ರಿಂದ ತಮ್ಮ ಬಜೆಟ್ಗೆ 26,000 ಕೋಟಿ ಮುದ್ರಾಂಕ ಶುಲ್ಕ ಬಂತು. ರಿಜಿಸ್ಟ್ರೇಷನ್ ಫೀ 26,000 ಕೋಟಿ ಬಂತು. ಈಗ ಮುಂದುವರಿಸಿದ್ರೆ 30,000 ಕೋಟಿ ಆಗುತ್ತೆ. ನೀವು ಇದನ್ನ ವಿಡ್ರಾ ಮಾಡ್ತಿರೋ ಇಲ್ವೋ ಅನ್ನುವಂತ ನೇರವಾದ ಪ್ರಶ್ನೆಗೆ ಈಗ ಅವರು ಸ್ಪಂದನೆಯನ್ನ ನೀಡಿದ್ದಾರೆ. ಈಗ ಬಜೆಟ್ ಅಧಿವೇಶನದಲ್ಲಿ ನಾನು ಈ ಕಾಯ್ದೆಯನ್ನ ರದ್ದುಪಡಿಸ್ತೇನೆ. ಏನು ಭೂ ಸುಧಾರಣಾ ಕಾಯ್ದೆ 1961ಕ್ಕೆ ಯಡಿಯೂರಪ್ಪ ತಿದ್ದುಪಡಿಯನ್ನ ತಂದ್ರು 2020. ಅದನ್ನ ಸಂಪೂರ್ಣವಾಗಿ ರದ್ದುಗೊಳಿಸಿ ಯಥಾ ಪ್ರಕಾರ ಮುಂದುವರಿಸುವ ಘೋಷಣೆಯನ್ನ ಮಾಡಿದ್ದಾರೆ. ಈಗ ಈ ಸಂದರ್ಭದಲ್ಲಿ ಎರಡೂ ಸರ್ಕಾರಗಳು ರೈತರಿಗೆ ಅನ್ಯಾಯ ಮಾಡೋದ್ರಿಂದ ಒಳ್ಳೆ ನಡೆ ಆಗೋದಿಲ್ಲ. ಇದನ್ನ ತಾವು ಬದ್ಧತೆ ಇಟ್ಕೊಂಡು ಬರೀ ಪ್ರಧಾನಮಂತ್ರಿಗಳು ರೈತರಿಗೆ 2,000 ಹಾಕ್ತೀನಿ ಅಂತ ಹೇಳಿ ಮಾತಾಡ್ತಾ ಪ್ರಚಾರ ಮಾಡ್ಕೊಳ್ಳೋದಕ್ಕೆ ಸೀಮಿತ ಆಗದಿಲ್ಲ. ಸಿದ್ದರಾಮಯ್ಯ 5 ಗ್ಯಾರಂಟಿ ಅಂತ ಹೇಳಿ ಎಲ್ಲ ಮಹಿಳೆಯರಿಗೆ 2,000 ಹಾಕ್ತೀನಿ ಅಂತ ಮಾತಾಡುವ, ಪುಕ್ಸಟ್ಟೆ ಬಸ್ ಅಂತ ಹೇಳ್ತಾ ದುಡಿಯುವಂತ ವರ್ಗವನ್ನ ತಾತ್ಸಾರ ಮಾಡೋದು ಸರಿಯಲ್ಲ. ರೈತ ಅಂದ್ರೆ ದೇಶದ ಬಹಳ ಪ್ರಮುಖ ಉತ್ಪಾದಕನನ್ನ ದಿವಾಳಿ ಮಾಡ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿರುವ ಕಾರಣಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷ ಮತ್ತು ಬಿಜೆಪಿ ಸಬೂಬ್ ಹೇಳುವ ಕಾರಣವನ್ನ ಬಿಟ್ಟು ತಾವು ಸ್ಪಷ್ಟವಾಗಿ ಕೊಟ್ಟಂತ ಮಾತಿಗೆ ಸರಿಯಾಗಿ ನಡ್ಕೋಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡಿ. ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘ ಹಸಿರು ಸೇನೆಯ ಆನೆಕೆರೆ ರವಿ, ಮಹಮ್ಮದ್ ಸಾದಿಕ್, ಬಾಬು, ಕರವೇ ಜಿಲ್ಲಾಧ್ಯಕ್ಷ ಸತೀಶ್ ಪಟೇಲ್, ಸಬಾಷ್ ಹಾಜರಿದ್ದರು. ಇದೀಗ ಜಾಹೀರಾತು.
ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಕಣತೂರು, ಆರೂರು ತಾಲೂಕು, ಹಾಸನ ಜಿಲ್ಲೆ. ನರ್ಸರಿಯಿಂದ ಎಸ್ಎಸ್ಎಲ್ಸಿ ಅವರಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಕಲಿಕೆಗೆ ಪೂರಕ ಹಾಗೂ ಪ್ರಶಾಂತವಾದ ವಾತಾವರಣವಿದ್ದು, ವಿಶಾಲವಾದ ಆಟದ ಮೈದಾನ, ಕರಾಟೆ, ನೃತ್ಯ, ಹಾಡು, ಧ್ಯಾನ, ಯೋಗ ಮತ್ತು ಕ್ರೀಡೆಗಳಿಗೆ ಪರಿಣಿತರಿಂದ ತರಬೇತಿ ನೀಡಲಾಗುವುದು. ಕಂಪ್ಯೂಟರ್ ಲ್ಯಾಬ್, ಲೈಬ್ರರಿ, ನುರಿತ ಬೋಧಕರಿಂದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಇದರಿಂದ ಪ್ರತಿ ವರ್ಷ ವಿದ್ಯಾರ್ಥಿಗಳ ಫಲಿತಾಂಶವು ಏರುಗತಿಯಲ್ಲಿದೆ. ಕ್ವಿಜ್, ಡಿಬೇಟ್, ಗ್ರೂಪ್ ಸ್ಟಡೀಸ್ ಮತ್ತು ಸ್ಟಡಿ ಅವರ್ಸ್ಗಳನ್ನು ನಡೆಸಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹೊರಹೊಮ್ಮುವಂತೆ ನೋಡಿಕೊಳ್ಳಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ವ್ಯಾಸಂಗಕ್ಕೆ ಬರುವ ಮಕ್ಕಳಿಗೆ ಉತ್ತಮ ಬಸ್ ಸೌಲಭ್ಯವಿರುತ್ತದೆ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಉತ್ತಮ ಆಯ್ಕೆ ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ವಿಳಾಸ ಕಣತೂರು, ಆಲೂರು ತಾಲೂಕು, ಹಾಸನ ಜಿಲ್ಲೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9632885902, 6363831152, 9964417623. ಫೆಬ್ರವರಿ 5ರಿಂದ 28ರವರೆಗೆ ಲಭ್ಯವಿರುವ ಫ್ಯಾಬುಲಸ್ ಫೆಬ್ ಕೊಡುಗೆಗಳೊಂದಿಗೆ ಈ ಫೆಬ್ರವರಿಯ ಪ್ರತಿಕ್ಷಣವು ಮಿನುಗುತ್ತಿರಲಿ. ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ 70% ವರೆಗೆ ರಿಯಾಯಿತಿ ಪಡೆಯಿರಿ. ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ 7,000 ರಿಯಾಯಿತಿ ಪಡೆಯಿರಿ. ಜೊತೆಗೆ 1 ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ. ಹೆಚ್ಚುವರಿಯಾಗಿ ಪ್ರತಿ ವಾರ ಲಕ್ಕಿ ಡ್ರಾ ಮೂಲಕ 20 ಅಪ್ರಿಲಿಯಾ ಸ್ಕೂಟರ್ಗಳನ್ನು ಗೆಲ್ಲುವ ಅವಕಾಶವನ್ನು ಪಡೆಯಿರಿ. ಅಷ್ಟೇ ಅಲ್ಲ, ಸ್ಕ್ರಾಚ್ ಅಂಡ್ ವಿನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಂಗೆ ರೂಪಾಯಿ 150ರವರೆಗಿನ ಕ್ಯಾಶ್ ಬ್ಯಾಕ್ ಗೆಲ್ಲಿರಿ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ. ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ ಪಿಯು ಕಾಲೇಜು ಯಶಸ್ವಿಯಾಗಿ 1 ವರ್ಷವನ್ನ ಪೂರೈಸಿ 2ನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ. ನಿಮ್ಮ ಭವಿಷ್ಯದ ಕನಸನ್ನು ನನಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು 2025-26ನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಪಿಎ ಕೋರ್ಸ್ಗಳು ಲಭ್ಯವಿದ್ದು, ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ, ನೀಟ್, ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು ಸಿಎ ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು. ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು, ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಫೋನ್ ನಂಬರ್ಸ್ 08172035704 ಮತ್ತು 9019526599. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಇದೀಗ ನಿಮ್ಮ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಎಂಆರ್ಎಫ್ ಟೈರ್ ಶೋರೂಮ್ನಲ್ಲಿ ಎಲ್ಲ ಶ್ರೇಣಿಯ ಎಂಆರ್ಎಫ್ ಟೈರ್ಗಳು ಲಭ್ಯವಿದೆ. ಹಾಸನದ ವಾಹನ ಚಾಲಕರಿಗೆ ಟೈರ್ ಶಾಪಿಂಗ್ನಲ್ಲಿ ಹೊಸ ಪರಿಕಲ್ಪನೆಯನ್ನ ತರುತ್ತಿದೆ ಎಂಆರ್ಎಫ್ ಟೈರ್ ಶೋರೂಮ್. ನಿಮ್ಮ ನೆಚ್ಚಿನ ಎಂಆರ್ಎಫ್ ಟೈರ್ಗಳು ಮತ್ತು ಟ್ಯೂಬ್ಗಳ ಸಂಪೂರ್ಣ ಶ್ರೇಣಿಯೊಂದಿಗೆ ಸಂಗ್ರಹವಾಗಿರೋ ಶೋರೂಮ್ ಇದೀಗ ನಿಮ್ಮ ಹಾಸನದಲ್ಲೇ. ನಿಮಗೆ ಯಾವುದೇ ಟೈರ್ಗಳು ಬೇಕಾದಲ್ಲಿ ತ್ವರಿತ ಸೇವೆಗಾಗಿ ವಾಯುಪುತ್ರ ಟೈರ್ಸ್ಗೆ ಹಿಂದೆ ಭೇಟಿ ನೀಡಿ. ನಮ್ಮಲ್ಲಿ ಆಟೋಮೇಟೆಡ್ ಟೈರ್ ಚೇಂಜಿಂಗ್ ಸಿಸ್ಟಮ್ ಕೂಡ ಇದ್ದು, ಟ್ಯೂಬ್ಲೆಸ್ ಟೈರ್ ರಿಪೇರಿ ಸಹ ಇರುತ್ತದೆ. ಇನ್ನೊಂದು ವಿಶೇಷತೆ ಎಂದರೆ ನಮ್ಮಲ್ಲಿ ಟೈರ್ ಖರೀದಿಗೆ ಸಾಲ ಸೌಲಭ್ಯ ಕೂಡ ಲಭ್ಯವಿದ್ದು, ಶ್ರೀರಾಮ್ ಫೈನಾನ್ಸ್, ಸುಂದರಂ ಫೈನಾನ್ಸ್ ಹಾಗೂ ಬಜಾಜ್ ಫಿನ್ಸರ್ವ್ನಲ್ಲಿ ಸುಲಭವಾಗಿ ಸಾಲ ಸೌಲಭ್ಯ ಸಿಗುತ್ತದೆ. ವಿನೂತನ ಟೈರ್ ಎಕ್ಸ್ಪೀರಿಯನ್ಸ್ಗಾಗಿ ಹಿಂದೆ ಭೇಟಿ ನೀಡಿ. ವಾಯುಪುತ್ರ ಟೈರ್ಸ್, ಆರ್ಜೆ ಪ್ಯಾಲೇಸ್ ಪಕ್ಕ, ಚನ್ನಪಟ್ಟಣ, ಬೈಪಾಸ್ ಸರ್ಕಲ್ ಹತ್ತಿರ, HN ಪುರ ರೋಡ್, ಕೆ ಹೊಸಕೊಪ್ಲು, ಹಾಸನ. ಕಾಂಟ್ಯಾಕ್ಟ್ 9900974589. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ 16 ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ.
ಹಾಸನದಲ್ಲಿ 2025-26ನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ. ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಕೃಷಿಕ್ ಫೌಂಡೇಶನ್ ಬಿಲ್ಡಿಂಗ್, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಅರಸೀಕೆರೆಯ ನಗರಸಭೆಯ 23ನೇ ವಾರ್ಡ್ನ ಮುಜಾವರ್ ಮೊಹಲ್ಲಾದಲ್ಲಿ ಸೇವಾನಿರತ ಮಹಿಳಾ ಪೌರಕಾರ್ಮಿಕರುಗಳ ಮೇಲೆ ಇದೇ ವಾರ್ಡಿನ ನಿವಾಸಿಗಳು ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಪೌರಕಾರ್ಮಿಕರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಪೌರಕಾರ್ಮಿಕರಾದ ಮಂಗಳ ಪ್ರಕಾಶ್ ಮಾತನಾಡಿ, ನಗರಸಭೆಯ 23ನೇ ವಾರ್ಡಿನ ಮುಜಾವರ್ ಮೊಹಲ್ಲಾದಲ್ಲಿ ಸೇವಾನಿರತ ಮಹಿಳಾ ಪೌರಕಾರ್ಮಿಕರ ಮೇಲೆ ಹಲ್ಲೆ ಮಾಡಿರುವುದು ಘೋರ ಅಪರಾಧವಾಗಿದ್ದು, ಈ ಮಹಿಳಾ ಪೌರಕಾರ್ಮಿಕರನ್ನು ಗೊತ್ತಿದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಅಲ್ಲದೆ ಮನೆಯಿಂದ ದೊಣ್ಣೆಯನ್ನು ತಂದು ಹಿಂದು ಮುಂದು ನೋಡದೆ ಹಲ್ಲೆಯನ್ನು ಮಾಡಿದ್ದು, 5 ಜನ ಪೌರಕಾರ್ಮಿಕರುಗಳಿದ್ದು ಗಾಯಗಳಾಗಿರುವವರಿಗೆ ಹಲ್ಲೆ ಮಾಡಿರುತ್ತಾರೆ. 5 ಜನ ಮಹಿಳಾ ಪೌರಕಾರ್ಮಿಕರನ್ನು ಪೌರಾಯುಕ್ತರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಕೊಡಿಸಿರುತ್ತಾರೆ. ಈ ಘೋರ ಘಟನೆಯನ್ನು ಕರ್ನಾಟಕ ರಾಜ್ಯ ಪೌರ ನೌಕರರುಗಳ ಸಂಘಟನೆಯು ಉಗ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದರು. ಶನಿವಾರ ನಡೆದಿರುವಂತ ಪೌರಕಾರ್ಮಿಕರ ಮೇಲೆ ಹಲ್ಲೆ ನಡೆದಿದೆ. ಅರಸೀಕೆರೆ ತಾಲೂಕಲ್ಲಿ ತಾಯಿ ಮಗ ಇಬ್ಬರು ಸೇರಿ ಮುಸ್ಲಿಮ್ಸ್ ಅವರು ನಮ್ಮ ಪೌರಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದ್ದಾರೆ. ನಾವು ಪ್ರತಿದಿನ ಎದ್ದು ಎಲ್ರಿಗೂ ಅನುಕೂಲ ಆಗಲಿ, ನಮ್ಮ ಆರೋಗ್ಯನೂ ಲೆಕ್ಕಿಸದೆ ಎಲ್ಲರ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು ನಾವು ಕೆಲಸ ಮಾಡ್ತೀವಿ. ನಾವು ಕಸ ಗುಡಿಸ್ತೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಇಷ್ಟೊಂದು ದಿನ ಮನ್ಮಂದು ನೋಡಬೇಡಿ. ನಾವು ದಲಿತರು ಅಂತ ಅಂದ್ಬಿಟ್ಟು ಇಷ್ಟೊಂದು ಕೀಳಾಗಿ ಇದು ಮಾಡೋಕ್ಕೆ ಹೋಗಬೇಡಿ. ನಮಗೂ ಸಮಾಜದಲ್ಲಿ ಒಳ್ಳೆ ಘನತೆ ಗೌರವ ಕೊಟ್ಟು ಅವ್ರನ್ನ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ. ಏನು ಹಲ್ಲೆ ಮಾಡಿದಾರೋ ಅವ್ರಿಗೆ ಸೂಕ್ತ ಕ್ರಮ ಕೈಗೊಂಡ್ಕೊಂಡು ಅವ್ರನ್ನ ಬಂಧಿಸಬೇಕು. ಮತ್ತು ಹಲ್ಲೆಗೊಳಗಾಗಿರುವಂಥ ಪೌರಕಾರ್ಮಿಕರಿಗೆ ನ್ಯಾಯ ಸಿಗಬೇಕು, ಮತ್ತು ಅವ್ರಿಗೆ ಪರಿಹಾರನೂ ಸಹ ಕೊಡಬೇಕು ಅಂತ ಹೇಳ್ಬಿಟ್ಟು. ದಲಿತ ಮುಖಂಡರಾದ ಶಂಕರ್ ರಾಜು ಮಾತನಾಡಿ, ಕಾರ್ಯನಿರತ ಪೌರಕಾರ್ಮಿಕರು ಕೆಲಸ ಮಾಡುವ ಸಂದರ್ಭದಲ್ಲಿ ಚರಂಡಿ ಸ್ವಚ್ಛತೆ ಮಾಡಿ ರಸ್ತೆ ಮೇಲೆ ಹಾಕಿದ್ದ ವೇಳೆ 5 ಜನ ಮಹಿಳೆಯರ ಮೇಲೆ ತಾಯಿ ಮತ್ತು ಮಗ ಬಂದು ಹಲ್ಲೆ ಮಾಡಿದ ಘಟನೆ ಅರಸೀಕೆರೆ ನಗರಸಭೆಯಲ್ಲಿ ನಡೆದಿದೆ. ಹಲ್ಲೆ ಮಾಡಿದವರ ಮೇಲೆ ಕೇಸು ಹಾಕಲಾಗಿದ್ದು ಈಗ ಅವರನ್ನು ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು ಎಂದು ಹೇಳಿದರು. ಹಾಸನ ಜಿಲ್ಲಾ ಪೌರಸೇವಾ ನೌಕರರ ಸಂಘಟನೆಯಿಂದ ಕಳೆದ 20ನೇ ತಾರೀಕು ಅರಸೀಕೆರೆಯಲ್ಲಿ ವಾರ್ಡ್ ನಂಬರ್ 23ರಲ್ಲಿ ಪೌರಕಾರ್ಮಿಕರು ಬೆಳಗ್ಗೆ ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ಮಹಿಳೆಯರನ್ನ 5 ಜನ ಮುಜಾಫರ್ ಮೊಹಲ್ಲಾದಲ್ಲಿ 23ನೇ ವಾರ್ಡಲ್ಲಿ ಆ ತಾಯಿ ಮತ್ತು ಮಗ ಇಬ್ರು ಪೌರಕಾರ್ಮಿಕರು ಚರಂಡಿನ ತೆಗೆದು ಕ್ಲೀನ್ ಮಾಡಬೇಕಾದ್ರೆ ಆ ಚರಂಡಿ ತೆಗೆದಿದ್ದನ್ನ ರಸ್ತೆ ಮೇಲೆ ಹಾಕಿರೋದನ್ನ ನೀವು ಎತ್ತಿಲ್ಲ, ಇದನ್ನ ನೀವು ಚರಂಡಿಲೇ ಮೇಲ್ಗಡೆ ಬಿಟ್ಟಿದ್ದೀರ, ರಸ್ತೆ ತಿರುಗಾಡಕ್ಕೆ ಅಡ್ಡಿಪಡಿಸ್ತಾ ಇದ್ದೀರ ಅಂತ ಹಲ್ಲೆ ಮಾಡಿದಂತ ಘಟನೆ ಅರಸೀಕೆರೆ ತಾಲೂಕು ಅರಸೀಕೆರೆ ನಗರಸಭೆಯಲ್ಲಿ ನಡೆದಂತ ಘಟನೆ. ಯಾಕಂತಂದ್ರೆ ಇವತ್ತು ಪೌರಕಾರ್ಮಿಕರು ಬೆಳಿಗ್ಗೆ ಎದ್ದು 5 ಗಂಟೆಗೆ ಎದ್ದು
ಕಂಡವ್ರ ಮನೆ ಕಸ ಮತ್ತೆ ಚರಂಡಿಗಳನ್ನ ರಸ್ತೆಗಳನ್ನ ಕ್ಲೀನ್ ಮಾಡಿ ಈ ರೀತಿ ಕೆಲಸ ಮಾಡೋಂಥವ್ರನ್ನ ಅಲ್ಲಿ ಬಂದಂತ ಹೆಲ್ತ್ ಇನ್ಸ್ಪೆಕ್ಟರ್ಗಳನ್ನು ಕೂಡ ಬಾಯಿಗೆ ಬಂದಂಗೆಲ್ಲ ಬೈದು ಅವ್ರ ಮೇಲೂ ಹಲ್ಲೆ ಮಾಡಿದಂತಹ ಸಂದರ್ಭ ಇದಾಯ್ತು. ಅದರಿಂದ ಅಲ್ಲಿನ ನಗರಸಭಾ ಅಧ್ಯಕ್ಷ ಸಮೀವುಲ್ಲಾ ಮತ್ತೆ ಕಮಿಷನರ್ ಅಂತ ಕೃಷ್ಣಮೂರ್ತಿ ಅವರು ಯಾರು ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದ್ದಾರೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ, ಮತ್ತೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಅವರು ಜೈಲಲ್ಲಿದ್ದಾರೆ, ಅವ್ರು ಯಾರು ಬೇಲ್ ಕೊಡ್ತಾ ಇಲ್ಲ. ಈಗ ನಾವು ನಿನ್ನೆ ಇಡೀ ಜಿಲ್ಲೆಯ ಎಲ್ಲಾ ಸಂಘಟನೆ ಮುಖಂಡರುಗಳು ಅರಸೀಕೆರೆಗೆ ಭೇಟಿ ಕೊಟ್ಟಿದ್ದೀವಿ, ಮತ್ತೆ SP ಮತ್ತೆ DC ಮೇಡಮ್ ಅವ್ರನ್ನ ಭೇಟಿ ಕೊಟ್ಟು ಏನಿವತ್ತು ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದಂತ ಏನು ದುಷ್ಟ ಇವರಿದ್ದಾರೆ ಅವ್ರ ಮೇಲೆ ಕೇಸ್ ಆಗಿದೆ, ಅವ್ರನ್ನ ಅರಸೀಕೆರೆಯಿಂದ ಗಡೀಪಾರು ಮಾಡಬೇಕು ಅಂತ ನಾವು ಒತ್ತಾಯ ಮಾಡಿದೀವಿ. ಇದೇ ವೇಳೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಎಂ ಯೋಗೇಶ್, ಜಿಲ್ಲಾ ಉಪಾಧ್ಯಕ್ಷ ದುರ್ಗಾಪ್ರಸಾದ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲೋಕೇಶ್, ಜಿಲ್ಲಾ ಖಜಾಂಚಿ ಜ್ಯೋತಿ, ಸಂಘಟನಾ ಕಾರ್ಯದರ್ಶಿ ಮನು, ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆ ಚೇತನ್ ಕುಮಾರ್ ಹಾಗೂ ದಲಿತ ಮುಖಂಡರಾದ ನಾಗರಾಜು ಹೆತ್ತೂರ್, ಬ್ಯಾಕರವಳ್ಳಿ ವೆಂಕಟೇಶ್ ಇತರರು ಉಪಸ್ಥಿತರಿದ್ದರು. ಕಾನೂನಿನ ಕೆಳಗೆ ಅಕ್ರಮ ನಡೆಯುವುದಕ್ಕೆ ಸರಕಾರವು ಅನುಮತಿ ಕೊಟ್ಟಿದೆ, ಅದರಲ್ಲಿ ಕಾನೂನು ಪ್ರಕಾರವೇ ಅಕ್ರಮ ನಡೆಸುವುದು ಆಗಿದೆ ಎಂದು ರಾಜ್ಯ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದ ಮೇಲೆ ಕೆಲಸ ಸ್ಥಗಿತಗೊಳಿಸಬೇಕು, ಆದರೆ ಸಾಬೂಬು ಹೇಳುವುದನ್ನು ಮಾಡಬಾರದು. ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇರುವುದರಿಂದ ಅವರಿಗೆ ನೋಟಿಸ್ ನೀಡಿ ಗಣಿಗಾರಿಕೆ ನಿಲ್ಲಿಸಬೇಕು, ಕೂಡಲೇ ಶಿಲಬೆ ಬೆಟ್ಟಕ್ಕೆ ಭೇಟಿ ನೀಡಿ ಪರಿಶೀಲಿಸಬೇಕು ಎಂದು ಆಗ್ರಹಿಸಿದರು. ಇವತ್ತು ಕಾನೂನಿನ ಕೆಳಗಡೆ ಅಕ್ರಮ ನಡೆಯೋದಕ್ಕೆ ಸರ್ಕಾರಗಳು ಅನುಮತಿಯನ್ನ ಕೊಟ್ಟಿದ್ದಾವೆ. ಕಾನೂನು ಪ್ರಕಾರನೇ ಅಕ್ರಮ ನಡೆಸೋದು. ಏನೋ ಎಷ್ಟು ಕುಂಟೆಗಳನ್ನ ಎಕರೆಗಳನ್ನ ಕೊಟ್ರೆ ಅದು ವಿಸ್ತಾರ ಅದ್ರ 4ರಷ್ಟು 5ರಷ್ಟು ಮಾಡ್ತಕ್ಕಂಥ. ಈಗ ಉದ್ದೇಶ ಏನಂದ್ರೆ ಅಲ್ಲಿ ಸಿಲಿಬೆ ಬೆಟ್ಟ ಅಂತ ಒಂದು ಕಮ್ಯುನಿಟಿಗೆ, ಒಂದು ಧರ್ಮೀಯರಿಗೆ ಪವಿತ್ರವಾದ ಸ್ಥಳ, ಆ ಜಾಗವನ್ನ ಗಣಿಗಾರಿಕೆಗೆ ಕೊಡಬಹುದೇ? ಕೊಟ್ಟಿರ್ತಕ್ಕಂಥದ್ದು ಸರಿಯೇ? ಅದು ಜಿಲ್ಲಾಧಿಕಾರಿ ಗಮನಕ್ಕಿಲ್ಲ ಅಂದ್ರೆ ಗಮನಕ್ಕೆ ಬಂದ ಮೇಲಾದ್ರೂ ತಕ್ಷಣವೇ ಅದನ್ನ ಸಸ್ಪೆಂಡ್ ಮಾಡ್ಬೇಕು, ಲೈಸೆನ್ಸ್ ಅಲ್ಲಿ ಕೆಲಸವನ್ನ ಸ್ಥಗಿತಗೊಳಿಸ್ಬೇಕು, ಅದ್ರ ಮೇಲೆ ಎನ್ಕ್ವೈರಿ ಆಗ್ಬೇಕು. ಕೊಟ್ಟಿದ್ಯಾಕೆ, ಯಾಕೆ, ಏನ್ ಮಾಡಿದ್ರು ಅಂತೇಳಿ ತೀರ್ಮಾನಗಳನ್ನು ಕೈಗೊಳ್ಬೇಕು. ಅದನ್ನ ಬಿಟ್ಟು ಸುಮ್ಮನೆ ಸಬೂಬ್ ಹೇಳ್ತಕ್ಕಂಥದ್ದು, ಈ ಏನು ಮಾಫಿಯಾ ಮಾಡ್ತಕ್ಕಂಥ ಗಂಟ್ಕಳ್ರ ಪರ ಗಣಿ ಇಲಾಖೆ ನಿಂತ್ ಕೆಲಸ ಮಾಡೋದಿದೆಯಲ್ಲ, ಇದು ನಾಚಿಕೆಟ್ಟಿನ ಕೆಲಸ. ಇದನ್ನ ಜನರು ನೋಡಿ ಆಮೇಲೆ ಒಂದ್ ದಿವಸ ದೌಡೆ ಹಲ್ಲು ಉದ್ರಂಗ್ ಹೊಡಿತಾರೆ. ಅದನ್ನ ಎಚ್ಚರಿಕೆಯಿಂದ ಅವ್ರ ಕೆಲಸ ಮಾಡ್ಬೇಕಂತ ಹೇಳಿ ಎಚ್ಚರಿಕೆ ಮಾತು ಹೇಳ್ತೀನಿ. ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಆನೆಕೆರೆ ರವಿ, ರಾಜ್ಯ ಸಂಚಾಲಕ ಮೊಹಮ್ಮದ್ ಸಾದಿಕ್, ಕರವೇ ಜಿಲ್ಲಾಧ್ಯಕ್ಷ ಸತೀಶ್ ಪಟೇಲ್, ಶಾಬಾಷ್, ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ಇತರರು ಉಪಸ್ಥಿತರಿದ್ದರು. ಚನ್ನರಾಯ ಪಟ್ಟಣದ ನವೋದಯ ವಿದ್ಯಾಸಂಸ್ಥೆ ಆವರಣದಲ್ಲಿ ಮಾರ್ಚ್ 2ರ ಭಾನುವಾರದಂದು ಬೆಳಗ್ಗೆ 9ಕ್ಕೆ ರಾಜ್ಯದ ಪ್ರಪ್ರಥಮ ಪತ್ರಿಕಾ ವಿತರಕರ ಜಿಲ್ಲಾ ಸಮ್ಮೇಳನವನ್ನು ಏರ್ಪಡಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ಅಧ್ಯಕ್ಷ ಶಂಭುಲಿಂಗ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳಗ್ಗೆ 9ಕ್ಕೆ ಉದ್ಘಾಟನಾ ಸಮಾರಂಭದಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡ, ಜಿಲ್ಲಾ ಉಸ್ತುವಾರಿ ಸಚಿವ KN ರಾಜಣ್ಣ ಉಪಸ್ಥಿತಿಯಲ್ಲಿ ಜರುಗಲಿದೆ. ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರ KV ಪ್ರಭಾಕರ್ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಶಾಸಕ CN ಬಾಲಕೃಷ್ಣ ಅಧ್ಯಕ್ಷತೆ ವಹಿಸಲಿದ್ದು, ಸಂಸದ SM ಪಟೇಲ್ ಆಶಯ ನುಡಿಗಳನ್ನಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಶಿವಾನಂದ ತಗಡೂರು, ಪತ್ರಿಕಾ ವಿತರಕರ ರಾಜ್ಯ ಘಟಕದ ಅಧ್ಯಕ್ಷ K ಶಂಭುಲಿಂಗ ಭಾಗವಹಿಸಲಿದ್ದು, ಜಿಲ್ಲಾ ಘಟಕದ ಅಧ್ಯಕ್ಷ HS ಕಿರಣ್ ಹಾಕೊತ್ತಯ್ಯ ಮಂಡನೆ ಮಾಡಲಿದ್ದಾರೆ. ಪುಟ್ಟಣ್ಣ ಗೋಕಾಕ್ ಪ್ರಾಸ್ತಾವಿಕ ನುಡಿಗಳನ್ನಾಡಲಿದ್ದಾರೆ ಎಂದರು. ಮಾಜಿ ಸಚಿವ HT ರೇವಣ್ಣ, ಶಾಸಕರಾದ KM ಶಿವಲಿಂಗೇಗೌಡ, ಸ್ವರೂಪ್ ಪ್ರಕಾಶ್, HK ಸುರೇಶ್, A ಮಂಜು, ಸಿಮೆಂಟ್ ಮಂಜು, ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ, ಜಿಲ್ಲಾಧಿಕಾರಿ C ಸತ್ಯಭಾಮ, ಜಿಲ್ಲಾ ಪಂಚಾಯಿತಿ CEO BR ಪೂರ್ಣಿಮಾ, SP ಮೊಹಮ್ಮದ್ ಸುಜಿತಾ ಇತರರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ವಿತರಕರ ಒಕ್ಕೂಟದ ರಾಜ್ಯಾಧ್ಯಕ್ಷನಾಗಿ ಹಾಸನ ಜಿಲ್ಲಾ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ನಾವು ಪ್ರಪ್ರಥಮ ಬಾರಿಗೆ ಜಿಲ್ಲಾ ಸಮ್ಮೇಳನವನ್ನ ಹಮ್ಮಿಕೊಂಡಿದ್ದೀವಿ. ಕಾರಣ, ಪತ್ರಿಕಾ ವಿತರಕರು ಬೆಳಿಗ್ಗೆ ಚಳಿ ಗಾಳಿ ಮಳೆ ಅನ್ನದೆ ಪತ್ರಿಕೆಗಳನ್ನ ಸರಬರಾಜು ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಸುಮಾರು ಒಂದು 10 ದಶಕಗಳೇ ಕಳೆದಿದೆ. ಪತ್ರಿಕಾ ವಿತರಕರಿಗೆ ಯಾವುದೇ ರೀತಿ
ನ್ಯಾಯ ದೊರಕಿರಲಿಲ್ಲ. ಆದರೆ ಕಳೆದ 5 ವರ್ಷಗಳಿಂದ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟವನ್ನು ನಾವು ಸ್ಥಾಪನೆ ಮಾಡಿಕೊಂಡು 20ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ನಾವು ಪ್ರವಾಸ ಮಾಡಿ 4 ರಾಜ್ಯ ಸಮ್ಮೇಳನಗಳನ್ನು ಮಾಡಿ ಪತ್ರಿಕಾ ವಿತರಕರಿಗೆ ಸರ್ಕಾರದ ಗಮನವನ್ನು ಸೆಳೆದು 5 ಲಕ್ಷದ ಅಪಘಾತ ವಿಮೆಯ ಪರಿಹಾರ ಯೋಜನೆಯನ್ನು ಕೂಡ ತಂದುಕೊಟ್ಟಿದ್ದೀವಿ. ಮತ್ತು ಒಂದು ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಒಂದು ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿ, ಈ ರೀತಿ ಅನೇಕ ರೀತಿಯ ಯೋಜನೆಗಳನ್ನ ನಾವು ತಂದುಕೊಟ್ಟಿದ್ದೀವಿ ಸರ್ಕಾರದ ಗಮನ ಸೆಳೆದು. ಇದುವರೆಗೂ ನಮಗೆ ಯಾವುದೇ ಸರ್ಕಾರ ಕೂಡ ನಮಗೆ ಯೋಜನೆಗಳು ಕೊಟ್ಟಿರಲಿಲ್ಲ. 2018ರಲ್ಲಿ 2 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು. ಆದರೆ ಅದನ್ನು ನಾವು ಸರಿಯಾಗಿ ಆಗ ಸಂಘಟನೆಗಳು ಇಲ್ಲದ ಕಾರಣ ಪ್ರಯೋಜನ ಪಡ್ಕೊಳ್ಳಕ್ಕಾಗಿಲ್ಲ. ಅದರ ಬೇಡಿಕೆಗಳನ್ನ ಕೂಡ ಇಟ್ಟಿದ್ದೀವಿ. ದೇಶಾದ್ಯಂತ ನಾವು ರಾಜ್ಯದಲ್ಲೇ ಒಂದು ಬೃಹತ್ ಸಂಘಟನೆ ನಮ್ಮದು ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ. ಹಾಗಾಗಿ ಅನೇಕ ಜನ ಪತ್ರಿಕಾ ವಿತರಕರು ಸಂಕಷ್ಟದಲ್ಲಿದ್ದಾಗ ನಾವು ನಮ್ಮದೇ ಆದ ರೀತಿಯಲ್ಲಿ ಒಂದು ಪ್ರಯೋಜನಗಳನ್ನ ಕೊಟ್ಟಿದ್ದೀವಿ, ನಮ್ಮದೇ ಆದ ನೆರವುಗಳನ್ನ ನೀಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಈಗ ನಾವು ಮಾರ್ಚ್ 7ನೇ ತಾರೀಕು ಬಜೆಟ್ ಇರುವ ಕಾರಣ ಸರ್ಕಾರದ ಗಮನವನ್ನು ಸೆಳೆದು, ಯಾಕಂದ್ರೆ ನಾವು ಹೋರಾಟ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಪತ್ರಿಕೆಗಳನ್ನ ಮನೆ ಮನೆಗೆ ತಲುಪಿಸೋ ಜವಾಬ್ದಾರಿ ಇರೋದ್ರಿಂದ ನಾವು ಹೋರಾಟ ಮಾಡಿ ನಮ್ಮ ಪ್ರಯೋಜನಗಳನ್ನ ಪಡ್ಕೊಳ್ಳೋಕ್ಕಾಗಲ್ಲ. ಸರ್ಕಾರದ ಗಮನನ ಈ ರೀತಿಯಿಂದ ನಾವು ಸೆಳೆದು ನಮ್ಮ ಪ್ರಯೋಜನಗಳನ್ನ ಪಡ್ಕೋಬೇಕು. ಹಾಗಾಗಿ ಇನ್ನೂ ಅನೇಕ ರೀತಿಯ ಬೇಡಿಕೆಗಳು ಇದೆ. ಸರ್ಕಾರ ಅದಕ್ಕೆ ಪೂರಕವಾಗಿ ಸ್ಪಂದಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಬಜೆಟ್ ಹತ್ರ ಇರೋ ಕಾರಣ ನಾವು ಒಂದು ಸಮ್ಮೇಳನ ಮುಖಾಂತರ ನಾವು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾ ಒಕ್ಕೂಟದ ನಿರ್ದೇಶಕ ಪುಟ್ಟಣ್ಣ ಗೋಕಾಕ್, ಪತ್ರಿಕಾ ವಿತರಕರ ಒಕ್ಕೂಟದ ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷ ಕಿರಣ್, ಚನ್ನರಾಯಪಟ್ಟಣ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ಎಂ ಜಯರಾಮ್, ಬೇಲೂರು ತಾಲೂಕು ಅಧ್ಯಕ್ಷ ಆರಾಧ್ಯ, ಹೊಳೆನರಸೀಪುರ ತಾಲೂಕು ಅಧ್ಯಕ್ಷ ಮೋಹನ್, ಆಲೂರಿನ ಚಿಕ್ಕಗಣಗಾಲ್ ಸತೀಶ್ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕಾಗಿ ಆಗ್ರಹಿಸಿ ಕರೆ ನೀಡಿದ್ದ ಅರೆಹಳ್ಳಿ ಬಂದ್ ಯಶಸ್ವಿ. ತಡರಾತ್ರಿ ಕಾರ್ಯನಿರತ ವೈದ್ಯ ವಿದ್ಯಾರ್ಥಿ ಮೇಲೆ ಹಲ್ಲೆ, ಆರೋಪಿಗಳ ಬಂಧನಕ್ಕೆ ಒತ್ತಾಯಿಸಿ ವೈದ್ಯರು ಸಿಬ್ಬಂದಿ ಪ್ರತಿಭಟನೆ. ಮತ್ತು ಕಾಡಾನೆ ದಾಳಿಯಿಂದ ಜೀವ ಕಳೆದುಕೊಂಡ ಅನಿಲ್ ಕುಮಾರ್ ಮನೆಗೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ, ನೊಂದ ಕುಟುಂಬಕ್ಕೆ ಸಂಸದ ಸಾಂತ್ವನ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.